श्रीगुरुदेवो नमः। अथ श्री भविष्योत्तर पुराणांतर्गत वेंकटेश महात्म्यः अथ षष्ठोऽध्यायः। सूत उवाच कदाचिद्वं वेंकटेशस्तु चिन्तयामास वैन्यं मनसा चिन्त्यमाने स्मरे तु अयप्रत्यक्षमागतः। सूत ಪೌರಾಣಿಕರು ಮುಂದಿನ ಕಥೆಯನ್ನು ಹೇಳುತ್ತಾ, ಹೇ ಶೌನಕಾದಿಗಳೇ, ಒಮ್ಮೆ ವೆಂಕಟಾಚಲಪತಿಯು ಚಿಂತಿತ ಅರ್ಥವನ್ನು ಕೊಡತಕ್ಕಂಥ ಸ್ವಾಮಿಯು ತನ್ನ ಸಂಚಾರಕ್ಕಾಗಿ ತನ್ನ ಉತ್ತಮವಾದಂತಹ ಕುದುರೆಯನ್ನು ಚಿಂತಿಸಲು ತಕ್ಷಣ ಅದು ಬಂದೊದಗಿತು. ವಾಯುದೇವರೇ ಕುದುರೆಯಾದರೂ ಲಕ್ಷ್ಮೀದೇವಿಯೇ ಹಗ್ಗವಾದರೂ ಅಂತಹ ಕುದುರೆಗಳನ್ನು ಲೀಲೆಗಾಗಿ ಪೂಜಿಸುತ್ತಾ ಸಕಲ ಆಭರಣಗಳಿಂದಲೂ ಧರಿಸಿಕೊಂಡು ನಡುಗಟ್ಟಿನಿಂದಲೂ ಉಡಿದಾರದಿಂದಲೂ ಶೋಭಿಸುವ 15 ಮೊಳ ಉದ್ದವಾಗಿರುವ ಬೆಳ್ಳಗಿನ ಧೋತರವನ್ನು 5 ಮೊಳ ಉದ್ದದ ಉತ್ತರೀಯವನ್ನು ಉಟ್ಟು ಕನ್ನಡಿಯನ್ನು ನೋಡುತ್ತಾ ನಾಮಕ್ಕಾಗಿ ಉಪಯೋಗಿಸುವ ಬಿಳಿ ಮಣ್ಣಿನಿಂದ ನಾಮವನ್ನು ಮಾಡಿಕೊಂಡು ಮಧ್ಯದಲ್ಲಿ ಸುಂದರವಾದ ಕುಂಕುಮ ಬಟ್ಟನ್ನು ಇಟ್ಟುಕೊಂಡು ಪಚ್ಚಕರ್ಪೂರ ಜಾಜಿಕಾಯಿಗಳಿಂದ ಅಡಿಕೆ ವಿಳೆದೆಲೆಯಿಂದ ಸುಣ್ಣದಿಂದ ಕೂಡಿದ ಲವಂಗ ಮತ್ತು ಪತ್ರವುಳ್ಳ ತಾಂಬೂಲದ ರಕ್ತಪಟ್ಟಿಗೆಯನ್ನು ಕನ್ನಡಿಯನ್ನು ನಾಮದ ಉಂಡೆಯನ್ನು ಕುಂಕುಮದ ಪಾತ್ರೆಯನ್ನು ಚಿನ್ನದ ಬಟ್ಟಲಿನಲ್ಲಿ ಕಟ್ಟಿ ಸೊಂಟಕ್ಕೆ ಬಿಗಿದು ಚಿನ್ನದ ಯಜ್ಞೋಪವಿತ ಕಂಠಸರಗಳಿಂದ ಅಲಂಕೃತರಾಗಿ ಕೈಯಲ್ಲಿ ಬಂಗಾರದ ಕಡಗ ತೊಟ್ಟು ಭುಜಕೀರ್ತಿ ಹಾಗೂ ರಕ್ತದ ಉಂಗುರಗಳಿಂದ ಕಂಗೊಳಿಸುತ್ತಾ ದಿವ್ಯ ಕಾಂತಿಯಿಂದ ಯುಕ್ತವಾದಂತಹ ದೇಹವುಳ್ಳವನಾಗಿ ಕುಂಕುಮ ಕೇಸರಿಗಳಿಂದಲೂ ಕೂಡಿದ ಪರಿಮಳ ದ್ರವ್ಯವನ್ನು ಹಂಚಿಕೊಂಡವನಾಗಿ ದಿವ್ಯ ದೇಹಧಾರಿಯಾದಂತಹ ಶ್ರೀನಿವಾಸನು ಕೂದಲು ಗಂಟು ಹಾಕಿಕೊಂಡು ತಲೆಗೆ ಕೆಂಪು ಮುಂಡಾಸನವನ್ನು ಕಟ್ಟಿಕೊಂಡು ಭುಜಗಳಲ್ಲಿ ಓಡಾಡುತ್ತಿರುವಂತಹ ನಾನಾ ಪುಷ್ಪಮಾಲೆಗಳಿಂದ ಅಲಂಕೃತರಾಗಿ ರತ್ನ ಖಚಿತವಾದ ಬಂಗಾರದ ಪಾವುಕೆಗಳನ್ನು ಕಟ್ಟಿ ಧನುಷ್ಪಾಣಿಯಾಗಿ ಮನ್ಮಥನಿಗೂ ಮಿಗಿಲಾದ ಮನೋಹರವಾದ ಆಕೃತಿಯನ್ನು ಧರಿಸಿ ರನ್ನದ ತೇಜು ಚಿನ್ನದ ತಿಲಕ ಹಾಗೂ ವಾಯುವೇಗ ಮತ್ತು ಮನೋವೇಗವುಳ್ಳ 15 ಮೊಳ ಉತ್ತರದ ಬಿಳಿಯ ಕಾಲು ನೀಲವಾದ ಮೈಬಣ್ಣ ದೇವಮಣಿ ಕಂಠಾಭರಣ ಮುಂತಾದ ಶ್ರೇಷ್ಠ ಲಕ್ಷಣಗಳಿಂದಲೂ ಕೂಡಿದ ಕುದುರೆಯನ್ನು ಏರಿಕೊಂಡು ಶ್ರೀನಿವಾಸ ಮಹಾಸ್ವಾಮಿಯು ಬೇಟೆಗಾಗಿ ಹೊರಟು ಶೇಷಾಚಲದಿಂದ ಇಳಿದು ನಾನಾ ವಿಧವಾದ ದುಷ್ಟ ಮೃಗಗಳನ್ನು ಕೊಲ್ಲುತ್ತಾ ಒಂಟಿಯಾಗಿ ತಿರುಗಾಡುತ್ತಿರುವ ಮದವೆತ್ತಿದ್ದಂತಹ ಗಂಡಾನೆಯನ್ನು ನೋಡಿ ಅದನ್ನು ಕೊಲ್ಲುವೆನೆಂದು ಅದನ್ನು ಹಿಂಬಾಲಿಸಿಕೊಂಡು ಬಹುದೂರವರೆಗೆ ಬೆನ್ನಟ್ಟಿ ಬರಲು ಆ ಆನೆಯು ಪ್ರಾಣಭಯದಿಂದ ಸೊಂಡಿಲನ್ನು ಎತ್ತಿ ಪರಮಾತ್ಮನಿಗೆ ಪ್ರಣಾಮವನ್ನು ಮಾಡಿ ಪೂಜಿಸುತ್ತಾ ಅಲ್ಲಿಂದ ಹೊರಟು ಹೋಯಿತು. ಆಗ ಅಲ್ಲಿ ಶ್ರೀನಿವಾಸ ದೇವರಿಗೆ ಕೆಲವು ಕನ್ಯೆಯರು ಕಾಣಿಸಿದರು. ಹೇ ಮಹಾಬುದ್ಧಿಯುಳ್ಳ ಸೂತನೇ, ಆ ಕಾಡಿಗೆ ಬಂದಂತಹ ಕನ್ಯೆಯರು ಯಾರು? ಏಕೆ ಬಂದರು? ಅವರು ಯಾವ ಕಡೆಯವರು? ಅವರಿಗೆ ತಂದೆ ತಾಯಿಗಳು ಯಾರು ಎಂದು ಋಷಿಗಳು ಕೇಳಲು ಧರ್ಮಿಷ್ಠರಾದಂತಹ ಸೂತ ಪೌರಾಣಿಕರು ಇದರಿಂದ ಆನಂದ ಉದ್ರಿಕ್ತರಾಗಿ ಭಕ್ತಿಯಿಂದ ಓ ಮುನಿಗಳಿರೆ, ಈ ಕನ್ಯೆಯರ ಜನ್ಮದ ಪವಿತ್ರ ಕಥೆಯನ್ನು ಕೇಳಿರಿ. ದ್ವಾಪರಾಂತ್ಯದಲ್ಲಿ ಕೌರವ ಪಾಂಡವರ ಮಹಾಯುದ್ಧ ಕಳೆದ 5000 ವರ್ಷಗಳ ನಂತರ ಆ ಚಂದ್ರಪುರದಲ್ಲಿ ಸುವೀರನೆಂಬ ಖ್ಯಾತನಾದ ರಾಜನು ಜನಿಸಿದನು. ಅವನ ಮಗನೇ ಸುಧರ್ಮನು. ಆ ಸುಧರ್ಮನಿಗೆ ಮಹಾ ತಪಸ್ವಿಗಳಾದಂಥ ಆಕಾಶರಾಜ ಮತ್ತು ತೋಂಡಮಾನ ಎಂಬ 2 ಮಕ್ಕಳು ಜನಿಸಿದರು. ಈ ಸಹೋದರರಿಬ್ಬರು ಧರ್ಮಪರಾಯಣರು, ಹರಿಭಕ್ತರು, ನಾರಾಯಣನಲ್ಲಿ ಧ್ಯಾನಾಸಕ್ತರೂ ಆಗಿದ್ದರು. ಹಿರಿಯವನಾದ ಆಕಾಶರಾಜನು ತೋಂಡ ದೇಶಕ್ಕೆ ದೊರೆಯಾಗಿ ರಾಜ್ಯವನ್ನು ಆಳುತ್ತಿರಲು ಪ್ರಜಾಜನರೆಲ್ಲರೂ ಧರ್ಮನಿರತರಾಗಿದ್ದರು. ಜಡ ಚೇತನಗಳೆಲ್ಲವೂ ನಿರಾತಂಕವಾಗಿದ್ದವು. ಹಸುಗಳು ಚೆನ್ನಾಗಿ ಹಾಲು ಕರೆಯುತ್ತಿದ್ದವು. ಗೃಹಿಣಿಯರೆಲ್ಲರೂ ಪತಿಪರಾಯಣಿಯರಾಗಿದ್ದರು. ಹೀಗಿರಲು ಒಮ್ಮೆ ತನಗೆ ಗಂಡು ಮಕ್ಕಳಿಲ್ಲವೆಂಬ ಚಿಂತೆಯಲ್ಲಿದ್ದ ಆಕಾಶರಾಜನು ಗುರುಗಳನ್ನು ಏಕಾಂತಕ್ಕೆ ಕರೆಸಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ತನ್ನ ದುಃಖವನ್ನು ತೋಡಿಕೊಂಡು, ಹೇ ಗುರುವರಿಯ, ನಾನು ಚತುರಂಗ ಬಲಯುಕ್ತನಾದ ರಾಜ್ಯ ಸುಖವನ್ನು ಭೋಗಿಸಿದೆ. ಅತಿಶಯ ಪುಣ್ಯಕರವಾದ ತೀರ್ಥಯಾತ್ರೆ, ಸತ್ಪಾತ್ರಗಳಿಗೆ ವಿವಿಧ ದಾನ ಇವುಗಳನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿದೆ. ಪಿತೃಗಳಿಗೆ ಮೋಕ್ಷವನ್ನು ಕೊಡುವ ಪುತ್ರರನ್ನು ಪಡೆಯದೆ ಆ ಪುತ್ರ ಸ್ನೇಹಸುಗಳಿಂದ ವಂಚಿತರಾಗಿರಲಿಲ್ಲ. ನಾನೇನು ದುಷ್ಕೃತ್ಯ ಮಾಡಿದೆನು? ಯಾರು ಸಂತಾನಕ್ಕೆ ಹಾನಿಯನ್ನುಂಟು ಮಾಡಿದೆನು? ಅಂತಹ ಯಾವ ಪಾಪಗಳಿಂದ ನನಗೆ ಸಂತಾನ ಪ್ರಾಪ್ತಿಯಿಲ್ಲವೋ ತಿಳಿಯದು. ನನ್ನ ಕಣ್ಣುಗಳು ಮಗನ ಸುಖವನ್ನು ಕಂಡಿಲ್ಲ. ನನ್ನ ಕಿವಿಗಳು ಆನಂದವೀಯ ಶಿಶು ರೋದನೆಯನ್ನು ಕೇಳಲೇ ಇಲ್ಲ. ಮಗನೊಂದಿಗೆ ಸ್ವರ್ಣ ಪಾತ್ರೆಯಲ್ಲಿ ಭೋಜನವನ್ನು ಮಾಡಲಿಲ್ಲ. ಒಮ್ಮೆಯಾದರೂ ಮಗುವಿನ ಮೇಲಿನ ಆದರದಿಂದ ಚಿನ್ನಾಭರಣವನ್ನು ತಂದು ಮಗುವನ್ನು ಅಲಂಕರಿಸಲಿಲ್ಲ. ಆ ಉಳಿಗೆ ತೊಡೆಗೆ ಹುಟ್ಟ ಮಗುವನ್ನು ಬಾ ಮಗನೇ ಎಂದು ಕರೆಯುವ ಭಾಗ್ಯ ನನಗೆ ಇಲ್ಲವೇ ಇಲ್ಲ. ಅಪುತ್ರವಂತನೆಂದು ನಾನು ಮರಣದ ನಂತರ ಹೇಗೆ ಅಪುತ್ರವಂತನೇ ನಡೆ ನರಕಕ್ಕೆ ಎನ್ನುವ ಯಮದೂತರಿಗೆ ನಾನೇನು ಉತ್ತರ ಹೇಳಲಿ? ಚಿತ್ರಗುಪ್ತನು ನನ್ನ ಹಣೆಯಲ್ಲಿ ಅಪುತ್ರವಂತನೆಂದು ಬರೆದರೆ
ಮಕ್ಕಳಿಲ್ಲದ ಕುಲ ನೀರಿಲ್ಲದ ಬಾವಿಯಂತೆ, ಪುತ್ರರಿಲ್ಲದವರಿಗೆ ಸದ್ಗತಿ ಇಲ್ಲವೆಂದು ವೇದವನ್ನು ಬರೆದವರು ಹೇಳುತ್ತಾರೆ. ಯಾವ ಮಗನ ಜನಿಸುವುದರಿಂದ ಪುತ್ರಹೀನನೆಂಬುವನನ್ನ ಅಪಕೀರ್ತಿಯು ಕಳೆದು ಹೋಗಿತು, ಅಂತಹ ಪುತ್ರ ಪ್ರಾಪ್ತಿಗೆ ನಾನು ಮಾಡಬೇಕಾದ ಪುಣ್ಯಕಾರ್ಯವು ಯಾವುದು? ಗಂಡನಿಲ್ಲದ ಹೆಂಡತಿಯನ್ನು ಮಹಾಸಭೆಯಲ್ಲಿ ನಿಂದಿಸುವಂತೆ ಮಕ್ಕಳಿಲ್ಲದ ನಾನು ದೂಷಣೆಗೊಳಗಾಗುತ್ತಿದ್ದೇನೆ. ಯಾವ ದೇವರನ್ನು ಸೇವಿಸಿದರೆ ನನಗೆ ಈ ದುಃಖ ಸಮುದ್ರವನ್ನು ದಾಟಬಹುದು ಎಂದು ಅದನ್ನು ಹೇಳಿರಿ. ಮಗುವಿನ ಲಾಲನೆ ಪಾಲನೆಯಿಂದ ಉಂಟಾಗುವಂಥ ಹಿಗ್ಗು ಗುಗ್ಗುಗಳು, ಗಂಡ ಹೆಣ್ಣಿನಲ್ಲಿ ಮಕ್ಕಳ ಲಾಲನೆಯ ಕಾರಣದಿಂದ ಹಸಿಮುನಿಸು ಕಲಹಗಳ ಆನಂದವನ್ನು, ಆ ಮಗನ ಕೈಗೆ ನಾನಾ ತಿಂಡಿ ತಿನಿಸು ಆಟಕೆಯ ಸಾಮಗ್ರಿಗಳನ್ನು ಕೊಟ್ಟು ಆ ಮುದ್ದು ಗಂಡನನ್ನು ಆನೆಯ ಮೇಲೆ ಕುಳ್ಳಿರಿಸಿ ತಿರುಗಾಡಿಸುವ ಅಪ್ಪ ನಿನ್ನೊಡನೆ ಬರುವೆವು ಎಂದು ಉತ್ಕಂಠತೆಯಿಂದ ನನ್ನನ್ನು ಪೀಡಿಸುವ ಕಾರಣದಿಂದ ಉಂಟಾಗುವ ಆನಂದವನ್ನು ನಾನು ಅನುಭವಿಸಲಿಲ್ಲವಲ್ಲ. ನಾನು ಮಹಾಪಾಪಿ, ಕುಲಕಂಟಕ ಹೀಗೆಂದು ಅಳುತ್ತಾ ಮೂರ್ಛೆ ಹೋಗಿ ಮತ್ತೆ ಎದ್ದು, ಅಯ್ಯೋ, ಸಂತಾನ ಭಾಗ್ಯ ಉಂಟಾದ ಕಾರಣದಿಂದ ಆ ಮಗುವೆ ಮಾಡುವಂತಹ ಜಾತಕರ್ಮ, ನಾಮಕರಣ, ಮುಂಜಿ, ಮದುವೆ ಮುಂತಾದ ಯಾವ ಶುಭ ಶೋಭನವನ್ನು ಮಾಡುವ ಭಾಗ್ಯ ಸಂತಾನ ಪಡೆಯದೆ ನನಗೆಲ್ಲಿದೆ? ಮಾತೃಭೋಜನ ಮಾಡಿಸಿ ಮಗನಿಗೆ ಪಟ್ಟಾಭಿಷೇಕವನ್ನಾಗಿಸಿ ನಿಶ್ಚಯಿತೆಯಿಂದ ವಾನಪ್ರಸ್ಥಾಶ್ರಮವನ್ನು ಕೈಗೊಂಡು ಅರಣ್ಯಕ್ಕೆ ಹೋಗಿ ಜೀವನ್ಮುಕ್ತನಾಗಿ ಬೆಳೆಸುವ ನಮ್ಮ ವಂಶ ಪರಂಪರೆಯನ್ನು ನಾನು ಕಾಪಾಡಲಿಲ್ಲವಲ್ಲ. ಸತ್ಪುತ್ರನಿಲ್ಲದ ನನಗೆ ಇನ್ಯಾವ ದುರ್ಗತಿಯೋ? ಸುಧರ್ಮ ಮಹಾರಾಜನ ವಂಶದಲ್ಲಿ ಒಂದು ಜಡವಸ್ತುವಿನಂತೆ ನನ್ನ ದೇಹವು ಹುಟ್ಟಿದ್ದು ವ್ಯರ್ಥವಾಯಿತಲ್ಲ. ಪಾಪಿ ದಂಪತಿಗಳಾದ ನಮ್ಮಲ್ಲಿ ಒಂದು ಹೆಣ್ಣು ಕೂಸು ಹುಟ್ಟಲಿಲ್ಲ ಎಂದ ಮೇಲೆ ಪುರೋದ್ಧಾರಕವಾದ ಧರ್ಮ ಸಂತಾನವಾದ ಗಂಡು ಮಕ್ಕಳು ಹುಟ್ಟುವುದೆಲ್ಲಿಂದ? ಹೇ ವರದರಾಜ, ಹೇ ರಂಗನಾಥ, ಜಗನ್ನಾಥನೇ, ಅಚ್ಯುತನೇ, ವಿಪ್ರಪ್ರಿಯನೇ, ಸುರನುಡೇನೆ, ಕೃಪಾವಂತನೇ, ದಯದೋರು, ಹೇ ಲಕ್ಷ್ಮೀಪತಿಯೇ, ಶ್ರೀನಿವಾಸ, ಹೇ ಭೂವರಾಹ, ನಾರಾಯಣ, ಬೆಟ್ಟದೊಡೆಯ, ಹೇ ರಾಮ, ಹೇ ಕೃಷ್ಣ, ನಿನಗೆ ವಂದನೆಗಳು. ಪುತ್ರ ಸಂತಾನ ಪಡೆದವರೇ ಭಾಗ್ಯವಂತರು. ಭಾಗ್ಯಹೀನರಾದ ನಾವು ಸಂಸಾರವನ್ನು ದಾಟುವುದೆಂತು? ನಮಗೆ ಯಾವ ಕ್ರೂರ ನರಕವೋ, ಇನ್ಯಾವ ದುರ್ಗತಿ ಪ್ರಾಪ್ತಿಯೋ? ಹೇ ಗುರುದೇವ, ನನಗೆ ಪುತ್ರ ಸಂತಾನವಾಗುವ ಮಾರ್ಗವು ಯಾವುದು? ಏನಾದರೂ ಉಪಾಯವಿದ್ದರೆ ದಯವಿಟ್ಟು ಹೇಳಿ ಎಂದು ಮೊರೆಯಿಡುವ ದೊರೆಯ ಮಾತನ್ನು ಕೇಳಿ ಗುರುಗಳು ಇಂತೆಂದರು. ಹೇ ಆಕಾಶರಾಜನೇ, ನೀನು ಭಗವತ್ ಪ್ರೀತಿಕರವಾದಂತಹ ಯಜ್ಞ ಮಾಡುವುದರಿಂದ ನಿನಗೆ ಸಂತಾನವು ದೊರಕುವುದೆಂದು ಸಮಾಧಾನ ಹೇಳಲು ಆಕಾಶರಾಜನು ತಕ್ಷಣವಾಗಿ ಕಾರ್ಯಪ್ರವೃತ್ತನಾಗಿ ಯಾಗಕ್ಕಾಗಿ ಭೂಮಿಯನ್ನು ಶೋಧಿಸಲು ಬ್ರಾಹ್ಮಣನನ್ನು ವಿನಂತಿಸಿಕೊಳ್ಳಲು ಆ ಬ್ರಾಹ್ಮಣರು ಚಿನ್ನದ ನೇಗಿಲುಗಳಿಂದ ಭೂಮಿಯನ್ನು ಶೋಧಿಸುತ್ತಿರುವಾಗ ರಾಜನು ಅಲ್ಲಿ 1000 ದಳಗಳುಳ್ಳ ಒಂದು ಕಮಲವನ್ನು, ಆ ಕಮಲದ ವಿಸ್ತಾರವಾದ ಎಸಳುಗಳ ಮೇಲೆ ಲಕ್ಷ್ಮೀ ಲಕ್ಷಣಯುಕ್ತವಾದ ಮಂಗಳಕರವಾದ ಕಮಲದಂಥ ಎಸಳೆಗಳಂತೆ ಕಣ್ಣುಗಳುಳ್ಳ ದಿವ್ಯವಾದಂತಹ ಒಂದು ಹೆಣ್ಣು ಕೂಸನ್ನು ನೋಡಿದನು. ದೇವರೇ ಇದನ್ನು ಕರುಣಿಸಿದ್ದಾನೆಂದು ಮಕ್ಕಳಿಲ್ಲದ ಚಿಂತೆಯಲ್ಲಿದ್ದಂತಹ ರಾಜಶ್ರೇಷ್ಠನು ಆ ಹೆಣ್ಣು ಮಗುವನ್ನು ಆಗಲೇ ಎತ್ತಿಕೊಂಡು ಸಂತೋಷ ಪಡುತ್ತಾ ವಿಷ್ಣುವಿನ ಮಾಯಾಶಕ್ತಿಗೆ ಒಳಗಾಗಿ, ಈ ಹೆಣ್ಣು ಮಗು ಯಾರು? ಇದನ್ನು ನಾನೇಕೆ ಎತ್ತಿಕೊಂಡೆ ಎಂದು ಸಂಶಯಪಡಲು ಆಗ ಶರೀರವಾಣಿಯೊಂದು, ಹೇ ಆಕಾಶರಾಜನೇ, ಈ ಮಗುವನ್ನು ಚೆನ್ನಾಗಿ ಕಾಪಾಡು. ನೀನು ಗಂಡು ಮಗುವನ್ನು ಪಡೆಯುವುದರಿಂದ ಪದವಿ ಹೊಂದುವಂತಹ ಕೀರ್ತಿಯನ್ನು, ಇಹ ಪರ ಲಾಭಗಳನ್ನು ಹೊಂದುವಿ ಎಂಬಿ ಮಾತನ್ನು ಕೇಳಿ ರಾಜನು ಸಂತುಷ್ಟನಾದನು. ಆ ಶರೀರವಾಣಿಯನ್ನು ಕೇಳಿ ಆನಂದದಿಂದಿಲ್ಲದ ಆಕಾಶರಾಜನು ಆ ದಿವ್ಯ ದೇಹವಾದ ಶಿಶುವನ್ನು ಎತ್ತಿಕೊಂಡು ತನ್ನ ಹೆಂಡತಿಯ ಬಳಿಗೆ ಬಂದು, ಹೇ ವಿವೇಕಿಯಾದ ಮಂಗಳಕರಳಾದ ಮಹಾರಾಣಿಯೇ, ದೇವರೇ ಅನುಗ್ರಹಿಸಿದ ಈ ಹೆಣ್ಣು ಮಗುವನ್ನು ನಿನ್ನಲ್ಲಿ ಹುಟ್ಟಿದ ಮಗುವಂತೆ ತಿಳಿದು ಪ್ರೀತಿಯಿಂದ ಪಾಲಿಸು ಎಂದು ಮಗುವನ್ನು ಹೆಂಡತಿಯ ಕೈಯಲ್ಲಿ ಕೊಟ್ಟು ತನಗುಂಟಾದ ಸಂತೋಷಾರ್ಥವಾಗಿ ಸತ್ಪಾತ್ರಗಳನ್ನು ಕರೆದು ಅನೇಕ ದಾನ ಧರ್ಮಗಳನ್ನು ಮಾಡಿದನು. ಕೆಲವು ಕಾಲಾನಂತರದಲ್ಲಿ ಆ ಹೆಣ್ಣು ಮಗು ಮನೆಗೆ ಬಂದ ಪುಣ್ಯ ವಿಶೇಷದಿಂದ ಆಕಾಶರಾಜನ ಹೆಂಡತಿಯು ಗರ್ಭವತಿಯಾದಳು. ರಾಜನು ಪುಂಸವನ, ಶ್ರೀಮಂತ, ಸಂಸ್ಕಾರ ಇವುಗಳನ್ನು ಯಜುರ್ವೇದ ಮಂತ್ರಗಳಿಂದ ಸದ್ಬ್ರಾಹ್ಮಣರಿಂದಲೂ ಶಾಸ್ತ್ರಾನುಸಾರವಾಗಿ ಮಾಡಿಸಿದನು. ಮಹಾರಾಣಿಯ 9 ತಿಂಗಳು ಕಳೆದು 10ನೇ ತಿಂಗಳು ಬರಲು ರವಿಯು ಕನ್ಯಾ ರಾಶಿಯಲ್ಲಿರುವಾಗ ಶುಕ್ಲ ಪಕ್ಷದ ದಶಮಿ ಗುರುವಾರ ರೋಹಿಣಿ ನಕ್ಷತ್ರ ಸಾಯಂಕಾಲ ಸಮಯದಲ್ಲಿ ಮಹಾಶೂರನಾದ ಶ್ರೇಷ್ಠನಾದ ಮಗನನ್ನು ಪ್ರಸವಿಸಿದಳು. ಪುತ್ರ ಪ್ರಾಪ್ತಿಯಾದ ಕುಲ, ಕಾಲ, ನಕ್ಷತ್ರ, ಗ್ರಹಗಳನ್ನು ಹೇಳಿದಂತಹ ಬ್ರಾಹ್ಮಣನಿಗೆ ಸಮಸ್ತ ವಸ್ತು ವಾಹನಗಳನ್ನು 1000 ಕೋಟಿ ಆಕಳು, 10,000 ಕುದುರೆ, ನವವಿಧ ಧಾನ್ಯ ಹಾಗೂ ಅನೇಕ ಅಂದರೆ ತನ್ನ ಶ್ವೇತಚಿತ್ರ ಹಾಗೂ ಬೀಸಣಿಗೆ ಇದರ ಹೊರತು ಇತರ ಎಲ್ಲ ವಸ್ತುಗಳನ್ನು ದಾನ ಮಾಡಿ ಪುಣ್ಯವಾಚನವನ್ನು ಮಾಡಿಸಿ ಜಾತಕರ್ಮ ಮೊದಲಾದ ಸಂಸ್ಕಾರಗಳನ್ನು ಮಾಡಿಸಿ 12ನೇ ದಿನ ಮಗನಿಗೆ ವಸುದಾನನೆಂದು ನಾಮಕರಣವನ್ನು ಮಾಡಿ ಅನೇಕ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಿದನು. ವಸುದಾನನ ಜನ್ಮ ವೃತ್ತಾಂತವನ್ನು ಕೇಳಿದಂತಹ ಸೌನಕಾದಿಗಳು, ಹೇ ಮುನಿಪುಂಗವರಾದ ಸೂತನೇ,
ಆಕಾಶರಾಜನ ಮಗನ ಮಹಿಮೆಯನ್ನು ನಿನ್ನಿಂದ ಕೇಳಿದೆವು. ಆದರೆ ಅಯೋನಿಜೆಯಾದಂಥ ಅವನ ಮಗಳ ಹೆಸರನ್ನು ನಾವು ಕೇಳಲಿಲ್ಲ. ಆಕಾಶರಾಜನು ಅಯೋನಿಜ ಕಣ್ಣಿಗೆ ಇಟ್ಟ ಹೆಸರ್ಯಾವುದು ಎಂದು ಕೇಳಿದರು. ಬಳಿಕ ಸೂತ ಪೌರಾಣಿಕರು, ಓ ಶೌನಕಾದಿಗಳಿರ, ಕಮಲದಂಥ ಉದರ ಪ್ರವೇಶವುಳ್ಳ ಪದ್ಮವೇ ಗರ್ಭವಾಗಿರುವ ಪದ್ಮದಲ್ಲಿ ಹುಟ್ಟಿದವಳಾದ ಸುಂದರ ವದನದ ಶ್ರೀ ಲಕ್ಷ್ಮಿಯ ಅವತಾರವೇ ಆದ ಅವಳ ಗುಣಕ್ಕೆ ಯೋಗ್ಯವೆನಿಸಿದ ಪದ್ಮಾವತಿ ಎಂಬ ಹೆಸರನ್ನಿಟ್ಟನು. ಆಕಾಶರಾಜನು ಬೆಳೆಯುತ್ತಿರುವಂಥ ಕಳಂಕರಹಿತವಾದ ಚಂದ್ರನಂತೆ ಹೊಳೆಯುತ್ತಿರುವಂತಹ ಲಕ್ಷ್ಮೀದೇವಿಯನ್ನು ಹಾಗೂ ಚಂದ್ರನಿಗೂ ಸಮನಾದಂತಹ ಸೌಂದರ್ಯ ಇರುವಂತಹ ವಸುಧಾರನನ್ನು ನೋಡಿ ಆನಂದವನ್ನು ಹೊಂದಿ ಮೈಮರೆತನು. ಆತನು ಅನೇಕಾನೇಕ ಜನ್ಮಗಳಿಂದ ಸಂಪಾದಿಸಿದ್ದ ಪುಣ್ಯಫಲ ಎಂತಿರುವುದು. ಜ್ಯೇಷ್ಠ ಪುತ್ರಿಯಾದ ಪದ್ಮಾವತಿಯನ್ನು ಕಿರಿಯ ಮಗನಾದ ವಸುಧಾರನನ್ನು ನೋಡಿ ಸಂತೃಪ್ತವಾದ ಮನವುಳ್ಳವನಾಗಿ ಆಕಾಶರಾಜನು ಸಂತೋಷ ಸಮುದ್ರದಲ್ಲಿ ಮುಳುಗಿದ್ದನು. ಹೀಗೆ ಸಂತೋಷಭರಿತವಾಗಿ ಬಹುಕಾಲ ಕಳೆಯಲು ಪದ್ಮಾವತಿ ದೇವಿಯು ಯೌವನ ಭರಿತಳಾದಳು. ತಾರುಣ್ಯ ತುಂಬಿದ ವಿಶಾಲ ನೇತ್ರಗಳುಳ್ಳ ಪದ್ಮಾವತಿಯನ್ನು ನೋಡಿ ಅವಳಿಗೋಸ್ಕರ ಯೋಗ್ಯವಾದಂತಹ ವರನನ್ನು ಹುಡುಕಲು ಚಿಂತಿಸುತ್ತಾ ಎಲ್ಲಿ ಹುಡುಕಿದರೂ ವಿಚಾರಿಸಿದರೂ ಯೋಗ್ಯ ವರನು ಸಿಗದಲ್ಲರೂ ಮನಸ್ಸಿಲ್ಲದ ಮನಸ್ಸಿನಿಂದ ಮಗನಿಗಾದರೂ ಉಪನಯನ ಮಾಡೋಣವೆಂದು ಮಾಡಿದನು. ವಿಪ್ರರೆಲ್ಲರೂ ಸೇರಿ ತನ್ನ ತಮ್ಮನಿಗೆ ತಂದೆಯ ಆಣತಿಯಂತೆ ಉಪನಯನ ಮಾಡಿಸಿದ್ದಾರೆಂದು ಕೇಳಿ ಸಂತೋಷಿಸುತ್ತಳಾದ ಪದ್ಮಾವತಿಯು ಒಮ್ಮೆ ತನ್ನ ಜತಿಗಾರ್ತಿಯರಾದ ಕನ್ನಿಕೆಯರಿಂದಲೂ ಕೂಡಿ ವಸಂತಕಾಲ ಪ್ರಾಪ್ತಿಯಾದ ಪುಣ್ಯ ಘಳಿಗೆಯಲ್ಲಿ ಕುಸುಮಿತವಾದಂತಹ ಮನೋಹರವಾದಂತಹ ಮನವನ್ನು ಹೊಕ್ಕು ಒಂದು ಗಿಡ ಮರದಲ್ಲಿ ಹೂವನ್ನು ಕೊಯ್ಯುತ್ತಿರಲು ದೇವರ್ಷಿಯಾದಂತಹ ನಾರದರು ಭಸ್ಮಲೇಪಿತನಾಗಿ ಕರ್ಪೂರದಂತೆ ಬಿಳಿ ಬಣ್ಣಿನಿಂದ ಶೋಭಿಸುವ ಒಬ್ಬ ಮುದುಕನ ರೂಪದಿಂದ ಬಂದನು. ಇದನ್ನು ಕಂಡ ಚಂದ್ರೆಯಾದಂತಹ ಪದ್ಮಾವತಿ ದೇವಿಯು ಭಯಚಕಿತ ನೇತ್ರಗಳಿಂದ ತನ್ನ ಸಖಿಯರನ್ನು ಕಂಡು, ಓ ಸಖಿಯರೇ, ನಮಗೆ ಭಯವನ್ನುಂಟು ಮಾಡುವ ವೇಷದ ಇತನಾರು, ಇವನು ಇಲ್ಲಿಗೇಕೆ ಬಂದ ಎಂದು ಅವನನ್ನು ವಿಚಾರಿಸಿ ಎಂದು ಆಜ್ಞೆ ಮಾಡಲು ಆ ಹುಡುಗಿಯರು ವೃದ್ಧ ಬ್ರಾಹ್ಮಣನ ಕುರಿತು ಹೀಗೆ ಕೇಳಿದರು. ಹೇ ವಿಪ್ರಶ್ರೇಷ್ಠನೇ, ಜ್ಞಾನವೃದ್ಧನೂ ವಯೋವೃದ್ಧನೂ ಆದ ನೀನ್ಯಾರು, ಇಲ್ಲಿಗೇಕೆ ಬಂದೆ ಎಂದು ಪ್ರಶ್ನಿಸುವ ತರುಣಿಯರನ್ನು ಕಂಡು ಲೋಕಗುರುಗಳಾದಂತಹ ನಾರದರು, ಓ ತರುಣಿಯರೇ, ಉತ್ತಮ ಕುಲಸ್ತ್ರೀಯರಾದ ನಿಮಗೆ ನಾನು ಕುಲಪರಂಪರೆಯ ಗುರುವಾಗಿದ್ದೇನೆ. ಹೇ ಬಾಲೆ ಪದ್ಮಾವತಿಯೇ, ನಿನ್ನ ಕೈಯನ್ನು ತೋರಿಸಮ್ಮ. ಸಾಮುದ್ರಿಕಾ ಶಾಸ್ತ್ರವನ್ನು ಬಲ್ಲ ನಾನು ನಿನ್ನ ಭವಿಷ್ಯದಲ್ಲಿ ನಡೆಯುವ ಶುಭ ಲಕ್ಷಣಗಳನ್ನು ಹೇಳುತ್ತೇನೆ ಎನ್ನಲು ನಾಚಿದ ಪದ್ಮಾವತಿಯು, ಹೇ ಬ್ರಾಹ್ಮಣನೇ, ಇದೇನು ಹೇಳುತ್ತಿರುವಿ ಎಂದು ಕೈ ತೋರಿಸಲು ಸಂಕೋಚಪಟ್ಟಳು. ಆಗ ವೃದ್ಧ ರೂಪದಿಂದ ಬಂದಂತಹ ನಾರದರು, ಮಗಳೇ ಪದ್ಮಾವತಿಯೇ, ನಾನು ನಿನ್ನ ತಂದೆ ಸಮಾನನೆಂದು ತಿಳಿ ಎನ್ನಲು ವೃದ್ಧ ಮುನಿಯ ಮಾತನ್ನು ಕೇಳಿ ಸ್ತ್ರೀ ವರ್ಗದಲ್ಲೇ ಶ್ರೇಷ್ಠಳಾದಂತಹ ಪದ್ಮಾವತಿಯು ತನ್ನ ಕೈಯನ್ನು ಮುಂದು ಮಾಡಿ ಸಾಮುದ್ರಿಕ ಲಕ್ಷಣಗಳಿಂದ ಭವಿಷ್ಯವನ್ನು ಕೇಳಲು ಕುತೂಹಲವುಳ್ಳವಳಾಗಿ, ಹೇ ಗುರುವೇ, ಈ ಹಸ್ತದ ಶ್ರೇಷ್ಠ ಲಕ್ಷಣಗಳನ್ನು ನೋಡಿ ನಿಜವನ್ನೇ ನುಡಿ ಎನ್ನಲು ಬ್ರಹ್ಮದೇವರ ಪುತ್ರನಾದಂತಹ ನಾರದರು ಪದ್ಮಾವತಿಯ ಅಂಗೈಯನ್ನು ನೋಡುತ್ತಾ ಹೀಗೆ ಹೇಳಿದರು. ಧರ್ಮಜ್ಞಳಾದ ಓ ಪದ್ಮಾವತಿಯೇ, ನಿನ್ನ ಕೈಗಳು ಕವನದರೆಗಳಂತೆ ಪ್ರಕಾಶಿಸುತ್ತಲಿವೆ. ನಿನ್ನ ಕಾಲುಗಳು ಸ್ವಸ್ತಿಕ ಚಿಹ್ನೆಗಳಿಂದ ಒಳಗೊಂಡಿವೆ. ಮುಖವು ಚಂದ್ರನನ್ನು ಹೋಲುತ್ತದೆ. ಕಮಲಕ್ಕೇಣಿಯಾದ ನಿನ್ನ ಕಣ್ಣು ಮತ್ತು ಎಳ್ಳಿನ ಪುಷ್ಪದಂತಿರುವ ನಿನ್ನ ಮೂಗು ಶೋಭಾಯಮಾನವಾಗಿವೆ. ಕೆನ್ನೆಗಳು ಶುದ್ಧ ಕನ್ನಡಿಯಂತೆ ಬೆಳಗುತ್ತಿವೆ. ಮುಗ್ಗುಗಳು ಬೀಜದಂತೆ, ಮುಖವು ಕಪ್ಪುವುದಂತೆ ಪ್ರಕಾಶಿಸುತ್ತಲಿವೆ. ಹಲ್ಲುಗಳು ತಾಳಿಂಬದ ಬೀಜಗಳಂತೆ ಇದ್ದು ತುಟಿಯು ಕೆಂದಾವರಿಯಂತೆ ಕೆಂಪಗಾಗಿದೆ. ಅತಿ ಕೋಮಲವಾದ ನಾಳೆಯೇ ದಪ್ಪಗಾದ ಕೂದಲು ಮುಂಗುರುಗಳಂತಿರುವ ಮುಂಗುರುಳು, ರಕ್ತಪೀಠದಂತಿರುವಂತಹ ಹಣೆ, ಥಳಥಳಿಸುವಂತಹ ಕಿವಿಗಳು ನಿನಗೆ ನೇತ್ರದ ಕಾಂತಿಯನ್ನುಂಟು ಮಾಡಿ ಮದನನ ಪುತ್ತಳೆಯಂತೆ ಪ್ರಕಾಶವನ್ನುಂಟು ಮಾಡಿವೆ. ಕಂಠವು ಸೂರ್ಯಕಿರಣಗಳಂತೆ ಕೆಂಪಾದ ತಾಂಬೂಲ ರಸವನ್ನು ಹೊರಗೆ ಹಾಕುತ್ತಿವೆ. ಶುಭಸ್ತನಗಳು, ವಕ್ಷವು ಒದಗಿರುವ ನಾಭಿಯು, ನಿನ್ನ ಉದರವು ಸಿಂಹಕಟಿಯೂ ಇರುವ ನೀವು ಎಷ್ಟು ಪುಣ್ಯ ಮಾಡಿರುವಿ. ಹೇ ಲಕ್ಷ್ಮೀದೇವಿಯೇ, ಸುಂದರವದನದ ಪದ್ಮಾವತಿಯೇ, ನಿನ್ನ ಲಕ್ಷಣಗಳನ್ನು ಕಂಡಲ್ಲಿ ಮೂರು ಲೋಕಕ್ಕೂ ಒಡೆಯನಾದಂತಹ ಲಕ್ಷ್ಮೀಪತಿಯಾದಂತಹ ಶ್ರೀಮನ್ನಾರಾಯಣನೇ ನಿನಗೆ ಪತಿಯಾಗುವನು. ಹೇ ಮಂಗಳಾಂಗಿಯೇ, ನೀನು ಹಿಂದೆ ಮಾಡಿದ ಪುಣ್ಯದಿಂದ ದಿವ್ಯ ಸುಖವೂ ಲಭಿಸುವುದು. ನಾರದ ಮುನಿಗಳ ಪದ್ಮ ಸಂಭವಿಯಾದಂತಹ ಪದ್ಮಾವತಿ ದೇವಿಯನ್ನು ಆ ಕನ್ಯೆಯರ ಮುಂದೆ ಹೋಲಿ ಮನಸ್ಸಿನಲ್ಲಿ ಆ ಲಕ್ಷ್ಮೀ ದೇವಿಯನ್ನು ಸ್ಮರಣ ಮಾಡುತ್ತಾ ಆಕೆಯ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಕಣ್ಮರೆಯಾದವು. ಬ್ರಹ್ಮಪುತ್ರರಾದ ನಾರದರು ಕಮಲಾಲಯಾದಂತಹ ಮಹಾಲಕ್ಷ್ಮೀ ದೇವಿಯನ್ನು ಸ್ತುತಿಸಿ ಮನೋಹರವಾದ ನಾರಾಯಣ ಮೂರ್ತಿಯ ಸನ್ನಿಧಾನವುಳ್ಳಂಥ ಶೇಷಪರ್ವತಕ್ಕೆ ಹೊರಟು ಹೋದರು. ಇಂದು ಶ್ರೀ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ವೈಕುಂಠಗಿರಿ ಮಹಾತ್ಮೆಯಲ್ಲಿ ಮೃಗಬೇಟೆಗೆ ಹೊರಟಂತಹ ಶ್ರೀನಿವಾಸನ ಅಲಂಕಾರ ವರ್ಣನ ನಾರದ ರಹಸ್ಯ ಎಂಬ
षष्ठोऽध्यायः सम्पूर्णं श्रीकृष्णार्पणमस्तु।